ಮಾಜಿ ಸಚಿವರು ದಾವಣಗೆರೆಯ ಹಿರಿಯ ಧುರೀಣರಾದಂತಹ ಎಚ್.ಎಸ್. ಶಿವಪ್ಪನವರ ಪುತ್ರರಾಗಿರುವಂತಹ ಎಚ್.ಎಸ್. ನಾಗರಾಜ್ ಅವರು ಇದೀಗ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಲಿಕ್ಕೆ ಮುಂದಾಗಿರುವಂಥದ್ದು. ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ತೀವಿ ಅಂತ ಹೇಳ್ತಿರುವಂಥದ್ದು ಉದ್ದೇಶ ಏನು ಸರ್? ಉದ್ದೇಶ ರಾಜಕೀಯದಲ್ಲಿ ಆದಂಥ ಏರುಪೇರು, ರಾಜಕೀಯದಲ್ಲಿ ನಮ್ಮನ್ನು ನಡೆಸ್ಕೊಂಡಂಥ ರೀತಿ, ಇವತ್ತು ಕನಿಷ್ಠ ಗೌರವವನ್ನು ಕೊಡದಂಥ BJP ಪಕ್ಷದ ಮುಖಂಡರು. ಪಕ್ಷದ ಬಗ್ಗೆ ನನಗೆ ಗೌರವ ಇದೆ, ಅದು ಒಂದು ಸಂಘಟನೆ. ಕಾರ್ಯಕರ್ತರ ಬಗ್ಗೆ ನಾನು ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಅಪಾರ ಗೌರವ ಕಾರ್ಯಕರ್ತರ ಮೇಲಿದೆ. ಆಮೇಲೆ BJP ಪಕ್ಷದ ಕಾರ್ಯಕರ್ತರು ಭಾಳ ನಿಷ್ಠಾವಂತರು. ಅಂಥ ಕಾರ್ಯಕರ್ತರಿಗೆ ಇವತ್ತು ಪಕ್ಷದಲ್ಲಿ ಮುಂಚೂಣಿಯಲ್ಲಿರುವಂಥ ಮುಖಂಡರು ಸರಿಯಾಗಿ ನಡೆಸ್ಕೊಂತ ಇಲ್ಲ, ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ಕೂಡ 2009ರಲ್ಲಿ ಕುಮಾರಸ್ವಾಮಿಯವರು ಅಧಿಕಾರವನ್ನು ಹಸ್ತಾಂತರ ಮಾಡಲಿಲ್ಲ ಯಡಿಯೂರಪ್ಪನವರಿಗೆ ಅನ್ನೋ ಒಂದು ತತ್ವ ಸಿದ್ಧಾಂತಕ್ಕೆ ನಾನು ಒಪ್ಪಿಗೆ ಆಗದೇ ಇದ್ದದಕ್ಕೋಸ್ಕರ ನಾನು ಹೊರಗೆ ಬಂದು ಜನತಾದಳದಿಂದ ಸಿದ್ದೇಶ್ ಅವರಿಗೆ ಬೆಂಬಲ ಕೊಟ್ಟು 2009ರಲ್ಲಿ ಸೇರಿದೆ. ಅವತ್ತು ಯಾವ ಮೋದಿಜಿಯವರ ಗಾಳಿ ಇರಲಿಲ್ಲ. ಮೋದಿಜಿಯವರು ಅವತ್ತು ಲೋಕಸಭಾ ಚುನಾವಣೆಗೆ ಅವರ ಹೆಸರೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಇವರಿಗೆ ಬೆಂಬಲವನ್ನು ಕೊಟ್ಟು ಆ ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿ ಗೆಲ್ಲಿಸಲಿಕ್ಕೆ ನಾವು ಒಬ್ಬರು ಕಾರಣಕರ್ತರಾದಂಥ ಸಂದರ್ಭದಲ್ಲಿ ಇವತ್ತು ಅವರು ಸಂಸದರಾಗಿ ಸೇವೆ ಸಲ್ಲಿಸಲಿಕ್ಕೆ ಕಾರಣವಾಯಿತು. ಆದರೆ ಇವತ್ತು ಅವರು ಅದನ್ನೆಲ್ಲದನ್ನು ಮರೆತು ಬಿಟ್ಟಿದ್ದಾರೆ. ನನ್ನ ಅನುಭವದಲ್ಲಿ ಕಂಡಂಥ ಅವಕಾಶವಾದ ರಾಜಕಾರಣಿ ಅಂತಂದರೆ GM ಸಿದ್ದೇಶ್ವರ್ ಅವರು. ನಾವು ಅವ್ರ ತಂದೆಯವ್ರ ಜೊತೆಗೂ ಕೆಲಸ ಮಾಡಿದ್ವಿ. 2099ರಲ್ಲಿ ಅಲಯನ್ಸ್ ಆದ ಸಂದರ್ಭದಲ್ಲಿ NDA ಮತ್ತು JDU ಅಲಯನ್ಸ್ ಆದ ಸಂದರ್ಭದಲ್ಲಿ ಅವತ್ತು ನಾವು ಕೆಲಸ ಮಾಡಿ ಅವ್ರ ತಂದೆಯವರನ್ನು ಗೆಲ್ಲಿಸಲಿಕ್ಕೆ ನಮ್ಮ ತಂದೆಯವರು ಕೂಡ ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಸಂದರ್ಭ. ಆದರೆ ಅವ್ರು ನಡ್ಕೊಂಡಂಥ ರೀತಿ ಇವತ್ತು ನೋವನ್ನು ತಂದಿದೆ. ಇವತ್ತು ನನಗೆ ನೋವಿನಿಂದ, ಯಾಕಂದರೆ ಪಕ್ಷದಲ್ಲಿ ಭಾಳ ವರ್ಷದಿಂದ ದುಡ್ಕೊಂತ ಬಂದೆ. ಕನಿಷ್ಠ ಒಂದು ವಿಶ್ವಾಸವನ್ನು ತೋರಿಸೋಂಥ ಸೌಜನ್ಯತೆ ಅವರಿಗಿಲ್ಲ. ಹಾಗಾಗಿ ನಾನು ಬಿಡಲಿಕ್ಕೆ ಕಾರಣವಾಯಿತು. ಎಲ್ಲದೂ ಅವ್ರಿಗೆ ಬೇಕು ಅನ್ನೋ ಮನೋಭಾವನೆ ಇರೋಂಥ ಸಿದ್ದೇಶ್ವರ್ ಅವರು. ಸರ್, ಈಗ ಈ ಪಕ್ಷದ ಬಗ್ಗೆ ಇಷ್ಟೆಲ್ಲ ಅಪಾರವಾದಂತಹ ವಿಶ್ವಾಸ ಇಟ್ಕೊಂಡಿರಿ, ನಂಬಿಕೆ ಇಟ್ಕೊಂಡಿರಿ, ಯಾಕೆ ಈ ಸಡನ್ ನಿರ್ಧಾರ ಯಾಕೆ ಅಂತೇಳಿ ಒಬ್ಬ ವ್ಯಕ್ತಿಯಿಂದಾಗಿ ನಿರ್ಧಾರ ತೊಗೊಳ್ತಾ ಅದು ಏನಂತೇಳಿ ಸರ್? ನಾನು 15 ವರ್ಷ ತಾಳ್ಮೆಯಿಂದ, ರಾಜಕಾರಣದಲ್ಲಿ ಏರುಪೇರು ಇದ್ದೇ ಇರುತ್ತೆ, ತಾಳ್ಮೆ ಬಹಳ ಮುಖ್ಯ. ಆ ಉದ್ದೇಶದಿಂದ ತಾಳ್ಮೆಯಿಂದ ನಾನು ಇದು ಪಕ್ಷದ ವರಿಷ್ಠರಾಗಿರ್ಬೋದು, ಹಿರಿಯರಾಗಿರ್ಬೋದು ಸರಿಪಡಿಸ್ಬೋದು. ಯಾಕಂದರೆ ನಾನು ಒಬ್ಬ ಜವಾಬ್ದಾರಿಯುತ ಕುಟುಂಬದಿಂದ ಬಂದಂಥವನು. ಎಲ್ಲೂ ಕಪ್ಪು ಚುಕ್ಕೆಯನ್ನು ಇಟ್ಕೊಂಡು ನಾನು ರಾಜಕೀಯ ಪ್ರಯಾಣವನ್ನು ಬೆಳೆಸಿಲ್ಲ. 22ನೇ ವಯಸ್ಸಿನಲ್ಲೇ ನಾನು ಸೆನೆಟ್ ಸದಸ್ಯನಾಗಿ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿ ಗೆದ್ದು ಬಂದಂಥವನು. ನಮ್ಮ ತಂದೆಯವರು ಹಿರಿಯ ರಾಜಕಾರಣಿ, ಹಿರಿಯ ಸಹಕಾರಿ ಧುರೀಣ, ಒಬ್ಬ ಪ್ರಥಮ ಜಿಲ್ಲಾ ಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥವ್ರು. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಆಗಿರ್ಬೋದು, ಹಿರಿಯ ಮುಖಂಡರಾಗಿರ್ಬೋದು ಯಾರೂ ಕೂಡ ಗಮನವನ್ನು ಹರಿಸಲಿಲ್ಲ. ಅದು ಕೂಡ ನನಗೆ ನೋವಿದೆ. ಏನೇ ಸರಿಪಡಿಸ್ಲಿಕ್ಕೆ ಅವರು ಹೋದರೂ ಕೂಡ ಅದಕ್ಕೆ ಸಿದ್ದೇಶ್ವರ್ ಅವರ ಪರ್ಮಿಷನ್ ಬೇಕಾಗಿತ್ತು.
ಇವರಿಗೆ ಯಾರು ಬೇಕು ಯಾರು ಬೇಡ ಅನ್ನೋದು ಹೇಳಿ ಮೇಲೆ ಅವರು ಸರಿಪಡಿಸೋಂಥ ಕೆಲಸವನ್ನು ಮಾಡ್ತಿದ್ರು ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ನನ್ನಂತರ ಹಲವಾರು ಯಾಕೆ ಇವತ್ತು ಹಿರಿಯರಾದಂಥ BJP ಪಕ್ಷವನ್ನು ಕಟ್ಟಿದಂಥ ಎ ರವೀಂದ್ರನಾಥ್ ಸಾಹೇಬರು ವಿರೋಧ ಮಾಡಿದರು. 2 ಸಲ ಮಂತ್ರಿಯಾದಂಥ ಮುಖ್ಯ ಸಚೇತಕರಾದಂಥ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಮ್ಮ ರೇಣುಕಸ್ವಾಮಿಯವರು ಅವ್ರು ಯಾಕೆ ವಿರೋಧ ಮಾಡಿದರು? ಒಬ್ಬ ರೆವೆನ್ಯೂ ಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆ ಸಲ್ಲಿಸಿ ಇವತ್ತು BJP ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಕರ್ತದಂಥ ಕುಟುಂಬ ಕರುಣಾಕರ್ ರೆಡ್ಡಿ ಅವ್ರು ಯಾಕೆ ಇವತ್ತು ವಿರೋಧ ಮಾಡಿದರು? ಮಾಜಿ ಶಾಸಕರುಗಳು, ಅಭ್ಯರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಅವರಿಗೆ ಟಿಕೆಟನ್ನು ಕೊಡಬೇಡಿ ಅನ್ನೋ ಒಂದು ವಿರೋಧವನ್ನು ಮಾಡಿರೋದು ಎಲ್ಲ ಜಗತ್ತಿಗೆ ಗೊತ್ತಿದೆ, ಪ್ರತಿಯೊಬ್ಬ ಮತದಾರರಿಗೆ ಗೊತ್ತಿದೆ, ಕಾರ್ಯಕರ್ತರಿಗೂ ಗೊತ್ತಿದೆ, ಹೈಕಮಾಂಡ್ಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಮಾಡಿದಂಥ ಕೆಲಸ ಇವತ್ತು ಪಕ್ಷವನ್ನು ಅಧೋಗತಿಗೆ ಒಯ್ಯಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರು. ಅಂದರೆ ಏಕ ವ್ಯಕ್ತಿಯಿಂದ ಬೇಸತ್ತಿಗ ಈ ನಿರ್ಧಾರ ತೆಗೆದುಕೊಂಡಿರೋದು ಅಂತೇಳಿ. ಹೌದು, ನಂದು ನೇರ ಆಪಾದನೆ ಇವತ್ತು ಅದೇ. ಅಲ್ರಿ, 15 ವರ್ಷ ಆಯಿತು ನನ್ನ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದಂಥ ವ್ಯಕ್ತಿ ಅವರು. ಎಷ್ಟು ನೋವಾಗಿದೆ ನನಗೆ. ಒಂದು ಕಡೆ ನಾನು ಮೆಚ್ಚಬೇಕು ಮಲ್ಲಿಕಾರ್ಜುನ್ ಅವರನ್ನು. ನಾನು 2009ರಲ್ಲಿ ಪಕ್ಷವನ್ನು ಜನತಾದಳವನ್ನು ನಾನು ಬಿಡಬೇಕು ಅನ್ನೋ ಸಂದರ್ಭದಲ್ಲಿ, ನನಗೆ ಮನಸ್ಸಿಗೆ ನೋವಾದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಲಿಲ್ಲಂಥ ಸಂದರ್ಭದಲ್ಲಿ ನನಗೆ ನೋವಾಯಿತು. ನಾನು ಎಥಿಕಲ್ ರಾಜಕಾರಣಿ, ಕೊಟ್ಟಿದ್ದನ್ನು ಇಸ್ಕೋಬೇಕು, ಇಸ್ಕೊಂಡಿದ್ದನ್ನು ಕೊಡಬೇಕು ಅನ್ನೋಂಥವನು. ನೋವಾಗಿ ನಾನು ಹೊರಬಂದಂಥ ಸಂದರ್ಭದಲ್ಲಿ, ಆಹ್ವಾನ ಬಂದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರು ಇವತ್ತು ಉತ್ತಮ ರಾಜಕಾರಣಿ, ಕಮಿಟೆಡ್ ರಾಜಕಾರಣಿ. ಅವರು ಯಾವುದೇ ಆಶ್ವಾಸನೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಭಾಳ ಸಂತೋಷ ಆಯಿತು ನನಗೆ. ಆದರೆ ಈ ವ್ಯಕ್ತಿ ಅವರ ಒಂದು ಸ್ವಾರ್ಥಕ್ಕೆ ನನಗೆ ಇಲ್ಲ ಸಲ್ಲದ ಪ್ರಾಮಿಸನ್ನು ಮಾಡಿ, ನಾನು ಕೇಳಿದ ಭದ್ರಾ ಶುಗರ್ ಫ್ಯಾಕ್ಟ್ರಿಯನ್ನು ಪುನಶ್ಚೇತನ ಮಾಡಬೇಕು, ಸಾವಿರಾರು ಕಾರ್ಯಕರ್ತರು, ಕಾರ್ಮಿಕರು, ಭದ್ರಾ ಸಕ್ಕರೆ ಕಾರ್ಖಾನೆಯಿಂದ ಬದುಕ್ತಿರೋಂಥ ರೈತ ಬಾಂಧವರು, ಅವರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಮಾತನ್ನು ಆಡೋದ್ರ ಮುಖಾಂತರ ಅವರು ಒಪ್ಪಿಗೆ ಆದ ನಂತರ ನಮ್ಮ ತಂದೆಯವರ ಕೊನೆ ಕಾಲದಲ್ಲಿ ಅವರು ಕೂಡ ಇದೇ ಸಿದ್ದೇಶ್ವರವರಿಗೆ ನಿನ್ನನ್ನು ನಂಬಿ ಬರ್ತಾ ಇದ್ದಾನೆ, ನಿನ್ನನ್ನು ನಂಬಿ ನಮಗೆಲ್ಲ ನೋವು ಕೊಟ್ಟು ಬರ್ತಾ ಇದ್ದಾನೆ, ಅವನು ಹೇಳಿರೋ ಮಾತು ಒಪ್ಪಿಗೆ ನಾನು ಒಪ್ಕೊಂಡಿರೋದಕ್ಕೋಸ್ಕರ ನಿನ್ನ ಜೊತೆ ಕಳಿಸ್ತಾ ಇದ್ದೀನಿ, ನೀನು ಕೈ ಬಿಡಬಾರ್ದು, ರಾಜಕಾರಣದಲ್ಲಿ ನಂಬಿಕೆ ಭಾಳ ಮುಖ್ಯ ಅಂತ ಅವರಿಗೆ ಹಲವಾರು ಬಾರಿ ಹೇಳಿದರು. ಆದರೆ ಅದು ಯಾವುದಕ್ಕೂ ಕೂಡ ಗೌರವ ಕೊಡದೆ, ನನಗೇನಾರ ಆಗಲಿ, ಒಬ್ಬ ಹಿರಿಯ ನಾಯಕ, ನಮ್ಮ ತಂದೆಯವ್ರಿಗೂ ನಮ್ಮ ಕೊನೆ ಕಾಲದಲ್ಲಿ ನೋವು ಕೊಟ್ಟಂಥ ಕೀರ್ತಿ ಇವತ್ತು ಸಿದ್ದೇಶ್ವರವರಿಗೆ ಸಲ್ಲತ್ತೆ. ಇದನ್ನು ಯಾರೂ ಕ್ಷಮಿಸಲ್ಲ. ಇವತ್ತು ನಮ್ಮ ತಂದೆಯವರ ಅಭಿಮಾನಿಗಳು ಎಲ್ಲರೂ ಮನಸ್ಸಿನಲ್ಲಿ ನೋವು ಮಾಡಿಟ್ಕೊಂಡಿದ್ದಾರೆ, ಅದನ್ನು ಉತ್ತರವನ್ನು ಕೊಡ್ತಾರೆ. ನಾನು ಹೇಳಿರಲಿಲ್ಲ ಇದನ್ನೆಲ್ಲ, ನಾನು ಬಿಡು ಪಕ್ಷ ಒಬ್ಬ ನಾಯಕ ಮಾಡ್ತಾರೆ, ಇವೆಲ್ಲ ನಾವು ಮಾತನಾಡಬಾರ್ದು ಅಂತ ನಾನು ಮನಸ್ಸಿನಲ್ಲೇ ಇಟ್ಕೊಂಡು ನಾನು ತ್ಯಾಗ ಮಾಡ್ಕೊತ ಬಂದೆ. ಆದರೆ ಯಾವುದೇ ರೀತಿಯ ಅವಕಾಶವನ್ನು ನಮಗೆ ಕೊಡಲಿಲ್ಲ. ಅವಕಾಶ ಇದ್ದರೂ ಕೂಡ ನಮಗೆ ಅವಕಾಶವನ್ನು ಕೊಡಲಿಲ್ಲ. ಒಂದು ಜವಾಬ್ದಾರಿಯನ್ನು ಕೂಡ ಪಕ್ಷದಲ್ಲಿ ನನಗೆ ಕೊಡಲಿಲ್ಲ. ಇಂಥ ನಡವಳಿಕೆಯಿಂದ ನಾನು ಮನನೊಂದು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದಂಥ ಶಿವಶಂಕರಪ್ಪಜಿಯವರು, ನಮ್ಮ ತಂದೆಯವರು, ಅವರು ಭಾಳ ಗಳಸೆ ಕಂಠಸ್ಥ ಸ್ನೇಹಿತರು. ರಾಜಕಾರಣದಿಂದ ನಾವು ದೂರ ಆಗಿದ್ವಿ, ಬೇರೆ ಯಾವ ವೈಯಕ್ತಿಕ ಯಾವುದೂ ಇಲ್ಲ. ಅವ್ರು ಎಂದೂ ಯಾವುದೇ ಯಾರಿಗೂ ನಾವು ವೈಯಕ್ತಿಕವಾಗಿ ಕೊಟ್ಟಂಥ ಮಂತನ ಅವ್ರದ್ದಲ್ಲ. ಈ ನಿಟ್ಟಿನಲ್ಲಿ
ಎಲ್ಲ ಹಿತೈಷಿಗಳ ಹಿರಿಯರ ಒಂದು ಒಪ್ಪಿಗೆ ಮೇರೆಗೆ, ಅವರ ಒತ್ತಾಯದ ಮೇರೆಗೆ ನನಗೂ ಇದು, ಆಮೇಲೆ ಸಿದ್ಧಾಂತವನ್ನು ನಾನು ಜಾತ್ಯತೀತ ಸಿದ್ಧಾಂತದಲ್ಲಿ ಬೆಳೆದಂಥವನು. ಅಲ್ಪಸಂಖ್ಯಾತರಿಗೆ ಒಂದು ರೂಪಾಯಿ ಅಡಿಯಂಗೆ ಕೊಡಿಸಿದಂಥ ₹1 ಅಡಿಯಂಗೆ ಸರ್ಕಾರದಿಂದ ಅವರಿಗೆ ನಾವು ಮಂಜೂರು ಮಾಡಿಸಿ ಕೊಟ್ಟಂಥ ದಿನಗಳು ನೆನೆಸ್ಕೊಂಡ್ರೆ ಇವತ್ತು ಭಾಳ ಸಂತೋಷ ಆಗ್ತದೆ. ಅದೊಂದು ನನಗೆ ಸೇವೆ ಮಾಡೋ ಅವಕಾಶ ಸಿಕ್ತು. ಈ ನಿಟ್ಟಿನಲ್ಲಿ ಜಾತ್ಯತೀತ ಮನೋಭಾವನೆಯನ್ನು ಬೆಳೆಸ್ಕೊಂಡಂತ ನನಗೆ ಕಾಂಗ್ರೆಸ್ ಪಕ್ಷನೇ ಸೂಕ್ತ. ಮೂಲತಃ ನಮ್ಮ ತಂದೆಯವರು ಕಾಂಗ್ರೆಸ್ಸಿಂದನೇ ಪ್ರಥಮ ಬಾರಿಗೆ MLA ಆದಂಥವ್ರು, ಗುಂಡೂರಾಯರು 80ರಿಂದ 83ರಲ್ಲಿ. ಮತ್ತು ನಾವು ಮರಳಿ ಕಾಂಗ್ರೆಸ್ಗೆ ಸೇರೋದ್ರ ಮುಖಾಂತರ ಆ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಒಪ್ಪಿ ಇವತ್ತು ನಾನು ಪಕ್ಷವನ್ನು ಸೇರ್ತಾ ಇದ್ದೀನಿ. ಸೊ ಇದಿಷ್ಟು HS ನಾಗರಾಜ್ ಅವರ ಮಾತಾಗಿರುವಂಥದ್ದು. ಈಗ BJPಯನ್ನು ತೊರೆದು ಕಾಂಗ್ರೆಸ್ ಸೇರಲಿಕ್ಕೆ ಮುಂದಾಗಿರುವಂಥದ್ದು. ನಾಳೆ ರೇಣುಕಾ ಮಂದಿರದಲ್ಲಿ ಈಗಾಗಲೇ ಒಂದು ಸಮಾವೇಶನೂ ಕೂಡ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ನೇ ಸೇರಲಿಕ್ಕೆ ಮುಂದಾಗಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯರಾದಂತಹ ಶಾಮನೂರು ಶಿವಶಂಕರಪ್ಪನವರು ಮತ್ತು SS ಮಲ್ಲಿಕಾರ್ಜುನ ಅವರ ಸಮ್ಮುಖದಲ್ಲಿ ಇದೀಗ ಕಾಂಗ್ರೆಸ್ ಸೇರಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.